If you take food as a medicine, you will not take medicine as a food. 200 ml. ಎಷ್ಟು ಚೆನ್ನಾಗಿ ಕಾಣ್ತದೆ, ಸ್ವಲ್ಪ ರೆಡಿ ಆಗ್ತಾ ಇದ್ದಾಗ ಈಗಲೇ ತಿನ್ಬೇಕು, ಈಗಲೇ ತಿನ್ಬೇಕು. ಅವರೇ ಹೇಳ್ಬಿಟ್ರಂತೆ ಡಾಕ್ಟ್ರು, ಬದುಕೋದು ಕಷ್ಟ ಅಂತ. ಸರ್ ಇದು ಫ್ಯಾಕ್ಚುಲ್ ಹೇಳಿದ್ದಾರೆ ಪಾಪ. ಈಗೇನು ಕಟ್ಟಿಸಿ ನಮ್ಮ ಮನೆ ರಸ್ತೆ ಊಟತ್ತನೇ ಹೇಳ್ಬೋದು. ನಿಮ್ಮ ಅವರ ಸರ್ ಏನು ಸರ್ 5 ಸ್ಟಾರ್ ಕ್ವಾಲಿಟಿ ಮಾಡ್ಬಿಟ್ರಿ ಇವತ್ತು. ನಿಜವಾಗ್ಲೂ ಇದು ಅದ್ಭುತವಾದ ರೆಸಿಪಿ. ನೀವು ಬರೆದಿಟ್ಕೊಂಬಿಡಿ, ನೀವು ಮಾಡಿ ನಮ್ಗೆ ಕಾಮೆಂಟ್ ಹಾಕ್ರಿ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಭಾನುವಾರ ಬಂತು, ಸರ್ ಬಂದ್ಬಿಟ್ಟಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾವು ಎಲ್ಲ ಅಂಗಗಳು, ಮೇಜರ್ ದೊಡ್ಡ ದೊಡ್ಡ ಅಂಗಗಳ ಬಗ್ಗೆನೇ ನಮ್ಮ ಕಾನ್ಸಂಟ್ರೇಷನು. ಯಾವುದು ಹೃದಯ, ಲಿವರು, ಈ ರೀತಿ ದೊಡ್ಡ ದೊಡ್ಡದು, ಕಿಡ್ನಿ ಅಂತೇಳಿ. ಬಟ್ ನಮ್ಮ ಮೇನು ಏನು ಶಕ್ತಿ ಕೊಡುತ್ತೆ ಉದರ, ಹೊಟ್ಟೆ, ಅದನ್ನು ಸಾಕಷ್ಟು ನೆಗ್ಲೆಕ್ಟ್ ಮಾಡ್ತೀವಿ. ಏನು ಬೇಕಾದ್ರೆ ತಿಂದ್ಬಿಡ್ತೀವಿ. ರಾಮದೇವ್ ಗುರುಜಿ ಹೇಳ್ತಾರಲ್ಲ, ಅನ್ವಾಂಟೆಡ್ ತುಂಬೋದು. ಹಾಗಾಗಿ ಹೊಟ್ಟೆಗೆ ಏನಾದರೂ ಆದರೆ ಆಮೇಲೆ ಶರೀರನ ಈ ಮೂಟೆ ಹೊತ್ಕೊಂಡು ಹೋಗೋದು. ಸೊ ಇದನ್ನು ನಾವು ಹೇಗೆ ಏನಾದರೂ ಸ್ವಲ್ಪ ಅಡಾಪ್ಟ್ ಆಗ್ಬಿಟ್ರೆ ಹೇಗೆ ಕಾಪಾಡ್ಕೊಬೇಡ. ಇವತ್ತು ನೋಡಿ, ಇವತ್ತು ಈ ಕುಂಬಳಕಾಯಿ ಅನ್ನೋದು ಎಲ್ಲ ಹಳ್ಳಿಗಳಲ್ಲಿ ಮನೆ ಮೇಲೆ ಹತ್ಸಿರ್ತಾರೆ. ಗುಡಿಸಲು ಮನೆ ಆಗಿರಲಿ, ಹೆಂಚಿನ ಮನೆ ಆಗಿರಲಿ, ಆ ಮನೆ ಮೇಲೆ ಇರ್ತೈತೆ. ಏನು ತರಕಾರಿ ಇಲ್ಲ ಅಂದರೆ ಅದನ್ನು ತಗೊಂಡು ಮಾಡಿಬಿಡ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ಅದನ್ನು ವರ್ಲ್ಡ್ ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಇದನ್ನು ಸೂಪರ್ ಫುಡ್ ಅಂತಾರೆ ಕುಂಬಳಕಾಯಿನ. ಅದು ನಮ್ಗೆ ಗೊತ್ತಿಲ್ಲ. ಆ ಕುಂಬಳಕಾಯಿ ಪ್ರಾಸ್ಟೇಟ್ ಪ್ರಾಬ್ಲಮ್ ಇರೋರಿಗೆ ಡಾಕ್ಟರ್ ಹೇಳಿರ್ತಾರೆ, ಅದಕ್ಕೆ ಆಪರೇಷನ್ ಮಾಡಿಸ್ಬೇಕು, ಮತ್ತೆ ಚೆಕ್ ಮಾಡಬೇಕು, ಮತ್ತೆ ಕ್ಯಾನ್ಸರ್ ಇರ್ತದೇನೋ, ಆ ರೀತಿ ನೆಗೆಟಿವಿಟಿ ಆಗುತ್ತೆ. ಸೆಕೆಂಡ್ ಏನು ಅಂದರೆ ಇದು ವೈಟಮಿನ್ ಸಿ, ವೈಟಮಿನ್ ಎ ತುಂಬಿದೆ. ಸಿ ನಮ್ಮ ಹಾರ್ಟಿಗೆ ಭಾರಿ ಇಂಪಾರ್ಟೆಂಟ್. ಸೊ ಅದು ಅಲ್ಲದೆ ಎಲ್ಲ ಆರ್ಗನ್ಸ್ಗೂ ಇದು ಒಂಥರ ಪೌಷ್ಟಿಕ ಆಹಾರ. ಸೊ ಅದಕ್ಕೆ ನಮ್ಮ ಡಾಕ್ಟರ್ BM ಹೆಗ್ಡೆ ಸಾಹೇಬ್ರು ಹೇಳ್ತಾರಲ್ಲ, ಈ ಕೋಕೋನಟ್ ಮಹತ್ವಪೂರ್ಣ ಯಾವ ರೀತಿ, ಮತ್ತು ಕೋಕೋನಟ್ ಆಯಿಲ್ ಎಷ್ಟು ಮಹತ್ವ, ತಾಯಿ ಎದೆ ಹಾಲಷ್ಟು ಪ್ರಾಮುಖ್ಯತೆ ಅಂತ. ಸೊ ಈಗ ಅದಕ್ಕಿದು ಕೋಕೋನಟ್ ಮಿಲ್ಕ್ ಮಿಕ್ಸ್ ಮಾಡ್ತೀನಿ. ಸೊ ಇದಕ್ಕೆ ನೀವು ಏನು ಹೆಸರಿಟ್ಟಿದ್ದೀರಿ ಸರ್? ಕುಂಬಳಕಾಯಿ ಶೊರ್ಬ, ಪಂಪ್ಕಿನ್ ಶೊರ್ಬ ಅನ್ಬೋದು, ಶಾಕಾಹಾರಿ ಶೊರ್ಬ ಆ್ಯಂಡ್ ಎಂಜಾಯ್ ಮಾಡ್ಬೋದು. ಹೌದು, ಶುರು ಮಾಡೋಣ ಸರ್. ಮೊದಲು ಹೇಗೆ ಮಾಡ್ತೀನಿ ನೋಡ್ಬಿಡೋಣ, ಅದು ಇಂಪಾರ್ಟೆಂಟ್. ನಮ್ಮ ಪಂಪ್ಕಿನ್ ಶೊರ್ಬ ನೋಡಿ, ಕುಂಬಳಕಾಯಿ 250 ಗ್ರಾಮು, ಬೆಳ್ಳುಳ್ಳಿ ಮತ್ತೆ ಒಂದು ಈರುಳ್ಳಿ, ಆಮೇಲೆ ಉಪ್ಪು, ಆಮೇಲೆ ಕೊಬ್ಬರಿ ಎಣ್ಣೆ ಇಟ್ಕೊಂಡಿರಿ, ಕೊಬ್ಬರಿ ಹಾಲು, ಆಮೇಲೆ ಇದು ಕರಿಮೆಣಸು, ಅದರ ಪೌಡ್ರ್. ಸೊ ಈಗ ಇದನ್ನ 3 ವಿಷಲ್ ಹಾಕಿ ಬಾಯ್ಲ್ ಮಾಡ್ಕೊಂಡು ಇಟ್ಟಿರೋದು. ಇದಾಗಲೇ ವಿಷಲ್ ಹಾಕಿಸಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇದ್ರಲ್ಲಿ ಹೇಗೆ ಅಂತಂದ್ರೆ, ಫಸ್ಟು ಕಟ್ ಮಾಡಬೇಕು. ಪೀಸ್ ಮಾಡಿದ್ದಾದ ನಂತರ ಒಂದು ಅರ್ಧ ಸ್ಪೂನು ಈ ಕೊಬ್ಬರಿ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದರಲ್ಲಿ ಕುಂಬಳಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ 3 ವಿಷಲ್ ಹಾಕ್ತೀವಿ. ಈಗ ಅದು ಮಾಡಿಬಿಟ್ಟಿದ್ದೀವಿ. ಮಾಡಿಬಿಟ್ಟಿದ್ವಿ. ಇದರಲ್ಲಿ 1 ಸ್ಪೂನ್ ಹಾಕೊಂಡಿದ್ದೀವಿ ಸರ್ ಕೊಬ್ಬರಿ ಎಣ್ಣೆ, ಅರ್ಧ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ. 1 ಸ್ಪೂನ್ವರೆಗೂ ಹಾಕ್ಕೊಳ್ಬಹುದು. ಇದು ಎಷ್ಟು ಹಾಕಿ ಬೆಳ್ಳುಳ್ಳಿ? ಅರ್ಧ ಬೆಳ್ಳುಳ್ಳಿ ಹಾಕಿದೆ, ಅರ್ಧ ಈರುಳ್ಳಿ ಹಾಕಿದೆ. ಕಟ್ ಮಾಡಿ ಇದ್ರಲ್ಲಿ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿ ಹಾಕಿ ಬಾಯ್ಲ್ ಮಾಡಿರೋದು. ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿ ಆಮೇಲೆ ಈ ಕುಂಬಳಕಾಯಿ ಹಾಕಿ ಅದನ್ನೂ ಫ್ರೈ ಮಾಡಿದ ಜೊತೆಗೆ ಸ್ವಲ್ಪ ಹೊತ್ತು, ಆಮೇಲೆ ನೀರು ಹಾಕಿ ವಿಷಲ್ ಹಾಕಿರೋದು. ಈ ಮುಂದಿನ ಪ್ರಕ್ರಿಯೆ ಏನಂದ್ರೆ ಇದನ್ನ ಇಲ್ಲಿ ಚರ್ನ್ ಮಾಡಬೇಕು. ಮಾಡೋಣ ಸರ್. ಈಗ ಇದನ್ನ ಇದು ಮಾಡಬೇಕು, ಚರ್ನ್ ಮಾಡಬೇಕು. ಇದೇನು ಮಿಕ್ಸಿನಲ್ಲೂ ಮಾಡ್ಬೋದು. ಸೊ ಇದು ಮಿಷಿನ್ ಐತೆ, ಇದರಿಂದ ಈಗ ಇದಕ್ಕೆ ಹಾಲು ಹಾಕ್ತೀನಿ. ಹಾಲು ಹಾಕ್ತಾ ಇರಬೇಕು. ಇದು ಕೊಬ್ಬರಿ ಹಾಲು 200 ml ಕೊಬ್ಬರಿ ಹಾಲು ಮಾಡ್ಕೊಂಡಿವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಸರ್. ಆಗಲೇ ಎಷ್ಟು ಚೆನ್ನಾಗಿ ಕಾಣ್ತದೆ, ಸ್ವಲ್ಪ ರೆಡಿ ಆಗ್ತಾ ಇದ್ದಾಗ ಈಗಲೇ ತಿನ್ಬೇಕು. ನಮ್ಮ ಮನೆಯಲ್ಲೇನೆ ಔಷಧಿ ಇದೆ. ಹೌದು, ಅದು ಆಹಾರದಲ್ಲಿ. ಇಫ್ ಯು ಟೇಕ್ ಫುಡ್ ಆಸ್ ಎ ಮೆಡಿಸನ್, ಯು ವಿಲ್ ನಾಟ್ ಟೇಕ್
ಮೆಡಿಸಿನ್ ಇಸ್ ದ ಫುಡ್. ನೋಡಿ ಎಷ್ಟು ಚೆನ್ನಾಗಾಯ್ತು. ಇವಾಗ ಇದನ್ನ ಮತ್ತೆ ಬಾಯ್ಲ್ ಮಾಡಿಸ್ತೀನಿ. ಈಗ ಮತ್ತೆ ಬಾಯ್ಲ್ ಮಾಡಬೇಕು. ಹೌದಾ? ಬಾಯ್ಲ್ ಮಾಡ್ಕೊಂಡು ಬಂದ್ಮೇಲೆ ಆಮೇಲೆ ಟೇಸ್ಟ್ ಮಾಡ್ತೀನಿ. ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಇದರಲ್ಲಿ ನೀರು ಹಾಕ್ಬೇಕು. ಹಾಕ್ಬಿಟ್ಟು ಒಂದು 10 ನಿಮಿಷ ಬಾಯ್ಲ್ ಮಾಡಬೇಕು. ಓಕೆ ಸರ್, ವಿಜಯ್ ಅವರು ಕುಚ್ಕೊಂಬರ್ಲಿ. ಅಷ್ಟೊಳಗಡೆ ಇದು ಹೊಟ್ಟೆ ಸಂಬಂಧಪಟ್ಟಿದ್ದು ಹೇಳಿರಿ ಡಿಸೀಸ್. ನೋಡಿ, ಇದನ್ನ ಕ್ರೋನ್ಸ್ ಡಿಸೀಸ್ ಅಂತಾರೆ. ಈ ಕ್ರೋನ್ಸ್ ಡಿಸೀಸ್ ಅಂದರೆ ಈ ಹೊಟ್ಟೆನಲ್ಲೆಲ್ಲಾನು ಇನ್ಫ್ಲಮೇಷನ್ ಅಂದರೆ ಉಣ್ಣಾಗುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಬ್ಲೀಡಿಂಗ್ ಆಗುತ್ತೆ, ಪಾಟಿನಲ್ಲಿ ಬ್ಲೀಡ್ ಆಗುತ್ತೆ, ಶರೀರ ಡೆವಲಪ್ ಆಗಲ್ಲ, ಹಿಮೋಗ್ಲೋಬಿನ್ ಡೌನ್ ಇರುತ್ತೆ. ಲಿಟ್ರಲಿ ಸ್ಪೀಕಿಂಗ್ ದರ್ ಇಸ್ ನೋ ಸೈನ್ಸ್ ಫಾರ್ ದಿಸ್. ವಿಜ್ಞಾನನೇ ಇಲ್ಲ. ಪೀಪಲ್ ವಿಲ್ ಲಿವ್ ವಿತ್ ಪೈನ್. ಸಣ್ಣ ಆಗ್ತಾ ಇರ್ತಾರೆ, ಜಸ್ಟ್ ಲೈಕ್ ಪ್ಯಾಂಕ್ರಿಯಾಟಿಸ್ ಇದ್ದಂಗೆ. ಧವನ್ ಅಂತ ಹುಡುಗ 8 ವರ್ಷ, ಈಗ 9 ವರ್ಷ ಆಗಿದೆ. ಅಷ್ಟು ವಯಸ್ಸಿಗೆ ಬಂದ್ಬಿಟ್ಟಿದೆ. ಸೊ ಅವರು 1 ವರ್ಷದಿಂದ ಬಂದು ಟ್ರೀಟ್ಮೆಂಟ್ ತಗೊಂಡ್ರು. ಈಗ ನೆನ್ನೆ ನನಗೆ ಬಂದು ಟೆಸ್ಟ್ ಮನಿ ಕೊಟ್ಟರು. ಎಷ್ಟು ಖುಷಿ ಆಯಿತು ಅಂದರೆ ಯು ಕ್ಯಾನಾಟ್ ಇಮ್ಯಾಜಿನ್. ವೆಲ್ ನೋನ್ ಹಾಸ್ಪಿಟಲ್ ಇನ್ ದ ವರ್ಲ್ಡ್, ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಡಿಸಿದ್ದು. ಅವರೇ ಹೇಳ್ಬಿಟ್ರಂತೆ ಡಾಕ್ಟ್ರು, ಬದುಕೋದು ಕಷ್ಟ ಅಂತ. ಹಿಂಗಂದ್ಬಿಟ್ರೆ ಹೆಂಗೆ ಸರ್? ಇರೋ ಫ್ಯಾಕ್ಚುಲ್ ಹೇಳಿದ್ದಾರೆ ಪಾಪ. ಆಮೇಲೆ 6 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಏನೂ ಚೇಂಜಸ್ ಆಗಿಲ್ಲ. ಆ ಟೈಮ್ನಲ್ಲಿ ಇದನ್ನೂ ನೋಡೋಣ ಅಂತ ನಾನು ಅದ್ರ ಬಂದಿದ್ದಾರೆ. ಎಗೇನ್ ಕಟ್ಟಿಸಿ ನಮ್ಮ ಮನೆ ರಸ್ತೆ ಊಟ ಅಂತಲೇ ಹೇಳ್ಬೋದು. ನಿಮ್ಮ ಅವರ. ಸೊ ನಾನು ಫಸ್ಟ್ ಅದೇ ಹೇಳಿದ್ದು, ಯಾರು ನೀವು ಹೇಳಿದ್ದು ಅವರೇ ದೇವರು ಸರ್, ಯೂಟ್ಯೂಬ್ ನೋಡಿದ್ದು ನನಗೆ ಅವರೇ ದೇವರು ನಿಮಗೆ. ಯಾಕಂದರೆ ನಾಲೆಡ್ಜ್ ಸಿಗೋದು ಭಾರಿ ಕಷ್ಟ. ಕರೆಕ್ಟ್. ಪ್ರತಿಯೊಂದು ಅಷ್ಟೇ, ನಿನಗೆ ಆ ವ್ಯಕ್ತಿನ ಕನೆಕ್ಟ್ ಮಾಡಬೇಕಂದ್ರೆ ನನಗೇನು ಕೊಡ್ತೀವಿ ಹೇಳು, ನನಗೆ ಎಷ್ಟು ಬಿಸ್ನೆಸ್ನಲ್ಲಿ ಎಷ್ಟು ಇದು ಮಾಡ್ತೀವಿ ಅಂತಲೇ ಹೇಳ್ತಾರೆ. ನಮ್ದು ಹಂಗಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾವು ಜನಕ್ಕೆ ಒಳ್ಳೇದಾಗಲಿ ಒಂದು ಎಪಿಸೋಡ್ ಸಿಗುತ್ತೆ ಅಂತ ಬರ್ತೀವಿ ಇಲ್ಲಿ ನೋಡಿ. ಸೊ ಈಗ ಆ ಮಗು ಫಸ್ಟ್ ಬಂದಾಗ ಫಸ್ಟ್ ಮಂತ್ ಏನೂ ಆಗಲಿಲ್ಲವಂತೆ. ಯಾಕೆಂದರೆ ಇದು ಜನ ನಂದು ಎಪಿಸೋಡ್ ಕೇಳಬೇಕಂದ್ರೆ ಕುತೂಹಲವಾಗಿ ಇರ್ತಾರೆ, ನೆಕ್ಸ್ಟ್ ಸಂಡೇ ಏನು ಬರುತ್ತೋ ಅಂತ. ಹೌದು ಸರ್. ಸೊ ಈಗ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರು 100 ಜನಕ್ಕೆ ಕಳಿಸಿರ್ತಾರೆ ಅದನ್ನು, ಜನಕ್ಕೆ ಒಳ್ಳೇದಾಗಲಿ ಅಂತ. ಹೌದು. ಸೊ ಮೊದಲನೇ ತಿಂಗಳು ಏನೂ ಆಗಲಿಲ್ಲವಂತೆ. 2ನೇ ತಿಂಗಳಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯ್ತಂತೆ. ಆ ಬ್ಲೀಡಿಂಗ್ ಬರೋದು ಹೊರಟೋಯ್ತಂತೆ, ಖುಷಿಯಾಗೋಯ್ತಂತೆ. 6 ತಿಂಗಳ ಟಾಪ್ ಹಾಸ್ಪಿಟಲ್ ಏನು ಟ್ರೀಟ್ಮೆಂಟ್ ತಗೊಂಡು ಏನಿಲ್ಲ. ಅಂದರೆ ದಿಸ್ ಇಸ್ ವಾಟ್ ಐ ಆಮ್ ಆಲ್ವೇಸ್ ಸೇಯಿಂಗ್ ದಟ್ ದಿಸ್ ಇಸ್ ಸೈನ್ಸ್ ಬೇಸಿಕಲಿ. ಅದು ವಿಜ್ಞಾನನೇ ಅದು. ಎಸ್, ಅದನ್ನ ಅಲ್ಲ ಅಂತ ಯಾರು ಹೇಳ್ತಾರೆ? ಸೊ ಇಲ್ಲಿ 2 ತಿಂಗಳದಲ್ಲ 3 ತಿಂಗಳಿಗೆ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಯ್ತಂತೆ. ಈಗ 1 ವರ್ಷಕ್ಕೆ ಅವನು 4 kg ಇದಾಗಿದೆ, ವೇಟ್ ಇನ್ಕ್ರೀಸ್ ಆಗಿದ್ದಾನೆ. ಎಷ್ಟು ಚಾರ್ಮ್ ಆಗಿದ್ದಾನೆ ಅಂದರೆ ಹುಡುಗ 9 ವರ್ಷ. ನಾನು ಅವನ್ನೇ ಡೈರೆಕ್ಟ್ ಇಂಟರ್ವ್ಯೂ ಮಾಡ್ಕೊಂಡೆ. ಏ ಬಾಯ್ ಹೇಳೋ ಹೆಂಗಾಯ್ತು ಏನು, ಅವನ್ನೇ ಇಂಟರ್ವ್ಯೂ ಮಾಡಿದೆ. ನೋಡ್ರಿ, ಸಿ ನನ್ನ ಉದ್ದೇಶ ಏನು, ನಮ್ಮ ಡೆತ್ ಸರ್ಟಿನಿಟಿ, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಬಟ್ ನಾವೇನು ಮಾಡಿದ್ದೀವಿ ಆ ವಿಜ್ಞಾನನ ವಿ ಶುಡ್ ಸಿ ದಟ್ ಯಾರು ಹೋಪ್ಸ್ ಹೋಗಿದೋ ಅಲ್ಲಿವರೆಗೂ ತಲುಪಿಸ್ಬೇಕು. ಆಮೇಲೆ ನಮ್ಮ ಪುರಾತನ ಕಾಲ ಸರ್, ಹಿರಿಕರು ಮಾಡಿರಲಿ ಮನೆ ಮದ್ದು ಅಂತ ಹೇಳ್ತೀರಿ ನೀವು, ಅದೆಲ್ಲ ವಿಶೇಷವಾದ ಜ್ಞಾನನೇ ವಿಜ್ಞಾನ. ಕರೆಕ್ಟ್ ಅಲ್ವಾ ಸರ್? ವಿಶೇಷವಾದ ಜ್ಞಾನನೇ ವಿಜ್ಞಾನ. ಆ ಜ್ಞಾನ ಎಲ್ಲಿದ್ರೇನು ಅದಕ್ಕೆ ಒಂದಕ್ಕೆ ಸೀಮಿತ ಆಗಿಲ್ಲ. ಕರೆಕ್ಟ್. ಅದೇ ರೀತಿ ನಾವು ರೆಸ್ಪೆಕ್ಟ್ ಕೊಟ್ಟು ಇಲ್ಲಿ ಬರ್ತಿರೋದು ಆ ವಿಶೇಷ ಜ್ಞಾನಕ್ಕೆ ಜನಕ್ಕೆ ಸಿಗಲಿ ಅಂತ. ಕರೆಕ್ಟ್. ಜ್ಞಾನ ವಿಜ್ಞಾನ, ವಿಶೇಷವಾದ ಜ್ಞಾನ ಅಷ್ಟೇ. ಅದಕ್ಕೇನು ಸ್ಪೆಷಲ್ ಎಂಟಿಟಿ ಇಲ್ಲ, ಏನು ದೇವ್ರು ಬಂದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ವಿಜ್ಞಾನ ಯಾರು ಸುತ್ತೂ ಅಲ್ಲ. ಕರೆಕ್ಟ್. ಯಾವ ಮಟ್ಟಕ್ಕೆ WHO ಇದು ಮಾಡಿದೆ ಅಂದರೆ ಸಿಂಗಲ್ ಆರ್ಮ್ ಟೆಸ್ಟ್ ಅಂತ. ಅಲ್ಲಿ ಪ್ಲಾಸಿಬೋ ಇಲ್ಲ. ಈಗ ನಾನು ಮಾಡ್ತಾ ಇದ್ದೀನಿ ಕ್ರೂಡ್ ಮೆಥಡಿಂದ ರಿಫೈನ್ಡ್ ಮೆಥಡ್, ದಟ್ ಇಸ್ ಆಲ್ಸೋ ಅಪ್ರೂವ್ಡ್. ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ಮಾಡಿದ್ರೆ. ಇನ್ನೊಂದು ರಿಯಲ್ ವರ್ಲ್ಡ್ ಟೆಸ್ಟ್. ಇದು ರಿಯಲ್ ವರ್ಲ್ಡ್. ಇವಾಗ ಅವರು ಚೆನ್ನಾಗಿದ್ದಾರೆ, ಡಾಕ್ಯುಮೆಂಟ್ ತೊಗೊಂಬಂದಿದ್ದಾರೆ. ಅದಕ್ಕಿಂತ ಏನು ಬೇಕು, ಇನ್ನೇನು ಬೇಕು? ಇನ್ನೇನು ಬದುಕೋದಿಲ್ಲ ಅನ್ನೋರಿಗೆ ಎಷ್ಟು ದಿನ ಬದುಕ್ತಾರೋ ಅವರಿಗೆ ಹೆಲ್ಪ್ ಮಾಡಬೇಕು. ಸೊ ಅದು ಬಿಟ್ಬಿಟ್ಟು ಇದು ಅದು ಅಂತ ಕ್ವಶನ್ ಹಾಕ್ಕೊಂಡಿದ್ರೆ ಜನಪೂರದಲ್ಲಿ ಅವ್ರ ಕ್ವಶನಲ್ಲೇ ಇರ್ತಾರೆ, ಔಟ್ಕಮ್ ಅಂತೂ ಏನು ಬರೋದಿಲ್ಲ. ಈಗ ನಾನೇನು ಮಾಡ್ತಾ ಇದ್ದೀನಿ, ಇದನ್ನ ಸಿಂಗಲ್ ಆರ್ಮ್ ಆರ್ ರಿಯಲ್ ವರ್ಲ್ಡ್ ಎವಿಡೆನ್ಸ್ದು ಇದನ್ನ WHO ಇದು ಮಾಡಿದೆ. ಏನು ಫಸ್ಟ್ ನನ್ನ ಮೇಲೆ ಮಾಡಿಕೊಂಡೆ,
ಕ್ಲಿನಿಕಲ್ ಟ್ರಯಲು. ಅದಾದ್ಮೇಲೆ ಹಾನರಬಲ್ ಯೂನಿಯನ್ ಮಿನಿಸ್ಟರ್ಸ್ ತಗೊಂಡ್ರು. ಅವಾಗೆಲ್ಲ ಏನೂ ಇರಲಿಲ್ಲ, ಪ್ರಾಡಕ್ಟು ಲೈಸೆನ್ಸ್ ಏನೂ ಇರಲಿಲ್ಲ. ಅವ್ರಿಗೆ ಚೆನ್ನಾಗಾಯಿತು, ಅವ್ರ ಅಪ್ರಿಸಿಯೇಷನ್ ಕೊಟ್ಟರು. ಸೊ ಇವತ್ತು ಆಲ್ ಓವರ್ ದ ವರ್ಲ್ಡ್ ಇದನ್ನು ನೋಡಿದ ತಕ್ಷಣ ಎಂಜಾಯ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಈಗ ಆ ಮಗುದು ಜನ ನೋಡಿಬಿಟ್ರೆ ಎಷ್ಟು ಸ್ಪಂದಿಸ್ತದೆ ಅಂದರೆ ಯು ಜಸ್ಟ್ ಕೆ ನಾಟ್ ಇಮ್ಯಾಜಿನ್. ಸರ್ ಕುದಿಸಿ ತಂದ್ಬಿಟ್ರು. ಈಗ ನೋಡಿ ಇಬ್ರು ಟೇಸ್ಟ್ ಮಾಡೋಣಂತೆ. ಇಷ್ಟೇ ರೆಡಿ ಸರ್, ಇದಕ್ಕೆ ಏನು ಮತ್ತೆ ಹಾಕಂಗಿಲ್ಲ? ಏನೂ ಇಲ್ಲ. ಸಿ ಸರ್, ಸರ್ ಬಿಸಿ ಬಿಸಿಯಾಗಿ ಸಿಕ್ಕಿದೆ ಇವತ್ತು. ನಾವು ಪ್ರತಿ ಒಂದ್ಸಲ ಹೋಟ್ಲು ಕ್ಯಾಟ್ರಿಂಗ್ ಎಲ್ಲ ಟೇಸ್ಟ್ ಮಾಡ್ತಿದ್ವಿ. ಇವತ್ತು ಭಾನುವಾರ ಆರೋಗ್ಯವಾದ ಒಂದು ಶೋರ್ಬಾ. ಈಗ ಇದಕ್ಕೆ ಉಪ್ಪು ಸ್ವಲ್ಪ ಬೇಕಾದ್ರೂ ಹಾಕೊಂಡು, ನಮ್ಗೆ ಎಷ್ಟು ಬೇಕಷ್ಟು, ಎಷ್ಟು ಬೇಕಾದ್ರು. ಹೌದು, ಬೇಕನ್ಸ್ತದೆ. ಬ್ಲ್ಯಾಕ್ ಪೆಪ್ಪರ್ ಬೇಕಂದ್ರೆ ಹಾಕೊಂಬಿಡೋಣ. ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಅವಾಗ. ಬಾ, ನಮಗೆ ಡೌಟ್ ಇರ್ತದೆ ಹೆಂಗಿರ್ತದೋ ಏನೋ. ಟೇಸ್ಟ್ ಅಂತೂ ಮಾಡಿರ್ತಾರೆ. ಇದು ನ್ಯಾಚುರಲ್. ಸರ್ ಏನು ಸರ್, 5 ಸ್ಟಾರ್ ಕ್ವಾಲಿಟಿ ಮಾಡ್ಬಿಟ್ರಿ ಇವತ್ತು. ಅಬ್ಬಾ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲ, ಇದು ನಾನು ನಿಜವಾಗ್ಲೂ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಅಭ್ಯಾಸ ಮಾಡ್ಕೋಬೇಕು. ಇದಕ್ಕೋಗಿ 300-400 ರೂಪಾಯಿ ಕೊಟ್ಬಿಡ್ತೀವಿ ಒಂದೊಂದು ಬೌಲ್ಗೆ. ಸಿಗೋದೂ ಇಲ್ಲ ನಿಮಗೆ. ಭಾಳ ಚೆನ್ನಾಗಿದೆ ಸರ್. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಬಿಟ್ರಿ ನೀವು. ಸಿಂಪಲ್, ಇಟ್ಸ್ ವೆರಿ ವೆರಿ ಸಿಂಪಲ್. ಇದು ರುಚಿನೂ ಹೌದು, ಆರೋಗ್ಯಕ್ಕೂ ಹೌದು. ಅಂದರೆ ಯಾಕೆ ಬಿಡ್ಬೇಕು ನಾವು? ಇದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನೋಡಿ ಆರೋಗ್ಯ ಎಲ್ಲಿಗೆ. ಅದು ಕೊಕೊನಟ್ ಮಿಲ್ಕ್, ಹೌದು. ಆಮೇಲೆ ಕುಂಬಳಕಾಯಿ ನೋಡಿ, ಆಮೇಲೆ ಇದು ಇಲ್ಲ ಕುಂಬಳಕಾಯಿ ಪಲ್ಲ ತಿನ್ಬೇಕಾದ್ರೆ ಅಯ್ಯೋ ಇದೇನಪ್ಪ ಪಿಚ್ಚಿ ಪಿಚ್ಚಿ ಅಂತ ಐತೆ. ಹಂಗಿಲ್ಲ, ಇದು ನೋಡಿ ನಿಜವಾಗ್ಲೂ ಇದು ಅದ್ಭುತವಾದ ರೆಸಿಪಿ. ನೀವು ಬರೆದಿಟ್ಕೊಂಬಿಡಿ, ನೀವು ಮಾಡಿ ನಮಗೆ ಕಾಮೆಂಟ್ ಹಾಕ್ರಿ. ಅಷ್ಟು ಚೆನ್ನಾಗಿದೆ ಇದು. ಬಾ 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 ಬಾ. ಸರ್, ಈಗ ಅವರು 9 ವರ್ಷದ ಹುಡುಗ, ಅವ್ರ ಟೆಸ್ಟಿಮನಿ ನೋಡ್ಬಿಡೋಣ. ಓಕೆ, ಇದು ಮುಗಿಸೋಣ. ಮುಂದಿನ ಸತಿ ಮತ್ತೆ ಸಿಗೋಣ. ವಂಡರ್ಫುಲ್, ಥ್ಯಾಂಕ್ ಯು. ನಮಸ್ಕಾರ. Now actually I am taking the video of Crohn's disorder, diagnosed about 1.5 to 2 years before, and they are taking treatment from us since almost 1 year. So ಹೇಳಪ್ಪ ನಿನ್ನ ಹೆಸರು ಹೇಳ ಮರಿ. ನನ್ನ ಹೆಸರು ಧವಲ್. ಎಕ್ಸಲೆಂಟ್. ಎಷ್ಟು ಏಜ್ ನಿಂದು? ನನ್ನ ಏಜ್ ಬಂದ್ಬಿಟ್ಟು 9. ನೀನು ಭಾರಿ ಗ್ರೇಟ್. ಆಮೇಲೆ ಏನು ಪ್ರಾಬ್ಲಮ್ ಇತ್ತು ಒಂದೂವರೆ ವರ್ಷದಿಂದ ನಿನಗೆ? ಮತ್ತೆ ಊಟ ಮಾಡಿದ್ರೆ ಇದಾಗ್ತಾ ಇತ್ತಾ? ಹಸಿವಾಗ್ತಾ ಇತ್ತಾ? ಹಸಿವಾಗ್ತಾ ಇರಲಿಲ್ಲ ಮೊದಲು? ಆಗ್ತಾ ಇರಲಿಲ್ಲ. ಈಗ ಹೆಂಗ ಅನಿಸುತ್ತೆ? ಈಗ ಚೆನ್ನಾಗ್ತದ? ಯು ಆರ್ ಲೈಕ್ ಎ ಗಾಡೆಸ್. ಯಾಕೆಂದ್ರೆ ಕ್ರೋನ್ಸ್ ಅಂದ್ರೆ ತಲೆನಲ್ಲಿ ಅರ್ಧ ಪ್ರಾಣ ಹೊರಟೋಗಿರ್ತದೆ. ಇನ್ನೇನು ಮಕ್ಕಳು ಉಳಿಯಲ್ಲ ಅಥವಾ ನಾನು ಉಳಿಯಲ್ಲ, ಇಷ್ಟೇ ನನ್ನ ಲೈಫು ಅಂತ. ಸೊ ಆದ್ರಿಂದ ಇವನಿಗೆ ಬ್ಲೀಡಿಂಗ್ ಬರ್ತಾ ಇತ್ತು, ಅವನೇ ಹೇಳ್ದ. ಆಮೇಲೆ ಹೊಟ್ಟೆ ನೋಯ್ತಾ ಇತ್ತು ಅಂತ ಹೇಳ್ದ. ಸೊ ಇದೆಲ್ಲ ಅದನ್ನ ಯಾವ ರೀತಿ ಚೇಂಜಸ್ ಆಯ್ತು ಹೇಳಮ್ಮ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ? ಸರ್ ಎಲ್ಲ ಇಂಪ್ರೂವ್ ಆಗ್ತಿದೆ. ಅವ್ನು ಉಳಿಯೋದೇ ಇಲ್ಲ ಅಂತ ಸೆಕೆಂಡ್ ಆಪ್ಷನ್ ಅಲ್ಲಿ ನಿಮ್ಮ ಹತ್ರ ಬಂದಿದ್ವಿ. ನಿಮ್ ಟ್ರೀಟ್ಮೆಂಟ್ ತಗೊಂಡಾಗಿನ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಹೆಂಗಾಯ್ತು ತಗೊಂಡ್ಮೇಲೆ? ಎಷ್ಟೆಷ್ಟು ತಿಂಗಳಿಗೆ ಏನೇನ್ ಚೇಂಜಸ್ ಆಯ್ತು? ಸರ್ ಫಸ್ಟ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಏನು ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ನಮಗೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಾಗ 1-2 ತಿಂಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು. ಆದ್ರೆ ಹೊಟ್ಟೆ ನೋವು ನಿಂತು, ಮೋಷನ್ ಅಲ್ಲಿ ಬ್ಲಡ್ ಬರೋದು ನಿಂತು. 3ನೇ ತಿಂಗಳಿಂದ ಮತ್ತೆ HB ರೈಸ್ ಆಗೋದು ನಮ್ಗೆ ಕಾಣಿಸ್ತು. ಹಿಮೋಗ್ಲೋಬಿನ್ ಲೆವೆಲ್ ರೈಸ್ ಆಗೋದು ನಮ್ಗೆ ಗೊತ್ತಾಗ್ತಾ ಇತ್ತು. ಆ ಹೇಳಿದ ಪ್ರಕಾರ ಲ್ಯಾಬ್ ಟೆಸ್ಟಿಂಗ್ಸ್ ಎಲ್ಲ ಮಾಡಿಸ್ತಿದ್ವಿ ಅವಾಗ ನಮ್ಗೆ ರಿಸಲ್ಟ್ ಗೊತ್ತಾಗ್ತಿತ್ತು. ಅವರೆಲ್ಲಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ಎಲ್ಲಾನು ಫಾಲೋ ಅಪ್ ಮಾಡ್ತಿದ್ರು ಸರ್. ರೆಗ್ಯುಲರ್ ಫಾಲೋ ಅಪ್ ಕೊಡ್ತಾರೆ. ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ. ಗ್ರೇಟ್ ಅಪ್ಪ, ನನಗೆ ಭಾರಿ ಖುಷಿ ಆಯ್ತು. ಎಂಟೈರ್ ಮಾಸಸ್ ಆಲ್ ಓವರ್ ದ ವರ್ಲ್ಡ್ ಅವರು ಒಂಥರ ಏಂಜಲ್ ಇದ್ದಂಗೆ, ದೇವರ ಸ್ವರೂಪ ಇದ್ದಂಗೆ. ಯಾಕಂದ್ರೆ ಅದು ನೀವು ಹೇಳ್ದಾಗೇನೆ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಬರೋದು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ದ ಗ್ರೇಟ್ ಬಾಯ್, ಥ್ಯಾಂಕ್ ಯು. ಏನ್ ಓದ್ತಾ ಇದ್ದೀನಿ ನೀನು? 4th ಸ್ಟ್ಯಾಂಡರ್ಡ್. ತುಂಬಾ ಸುಸ್ತಾಗ್ತಿದ್ದ, ಮಾತಾಡಕ್ ಕೂಡ ಶಕ್ತಿ ಇಲ್ಲ, ಅಷ್ಟು ವೀಕ್ ಆಗಿದ್ದ ಅವನು. ಯಾಕಂದ್ರೆ ಬ್ಲೀಡಿಂಗ್ ಬರ್ತಾ ಇತ್ತು ಅಂದ್ರೆ ನ್ಯಾಚುರಲಿ. ಈಗ ನಿಮ್ ಮೆಡಿಸನ್ ತಗೊಂಡ್ಮೇಲೆ ಇವಾಗ ಏನಿಲ್ಲ ಸರ್, ಆಕ್ಟಿವ್ ಆಗಿದೆ. ಗ್ರೇಟ್ ಅಮ್ಮ, ಗ್ರೇಟ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.